ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 32 ಸೈಜಿಂದು ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ನಂದು ಇದು 4 ಬ್ಲೌಸನ್ನು ಹೊಲ್ದಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗು ನಾನು ಇದನ್ನ ಹೊಲಿತಾ ಇರೋದು 4 ಹೊಲಿತಾ ಇದು ಐದನೇ ಬ್ಲೌಸ್ನ ನಾನು ಕಟ್ ಮಾಡಿ ಹೊಲಿತಾ ಇದ್ದೀನಿ. ಸ್ವಲ್ಪ ಬೆಟರು ಅಂತ ಬಂತು. ನಾನಿಲ್ಲಿ ಫಸ್ಟಿಗೆ 4 ಫೋಲ್ಡ್ ಮಾಡಿಕೊಂಡು ಫಸ್ಟು ಲೆಂತ್ 15 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ವಿಡ್ತ್ ಬಂದ್ಬಿಟ್ಟು 11 ತೊಗೊಂಡಿದ್ದೀನಿ. ಆಮೇಲೆ 15 ಇಂಚಿಗೆ ಒಂದು ಮಾರ್ಕ್ ಹಾಕಿ ಸ್ಟ್ರೈಟಾಗೆ ಒಂದು ಗೆರೆ ಎಳಿಬೇಕು. ಆಮೇಲೆ ನೆಕ್ ವಿಡ್ತು ಫ್ರಂಟ್ ಬಂದ್ಬಿಟ್ಟು 6 ತೊಗೊಂಡಿದ್ದೀನಿ. ನೆಕ್ ಲೆಂತು 6 ಬ್ಯಾಕು 6 ತೊಗೊಂಡಿದ್ದೀನಿ, ಫ್ರಂಟು 5 ತೊಗೊಂಡಿದ್ದೀನಿ. ಹಾಗೆ ನೆಕ್ ವಿಡ್ತು 3 ತೊಗೊಂಡಿದ್ದೀನಿ, ಶೋಲ್ಡರು 3 ಇಂಚ್ ತೊಗೊಂಡಿದ್ದೀನಿ. ಟೋಟಲ್ಲು ನೆಕ್ ವಿಡ್ತು ಆಮೇಲೆ ಶೋಲ್ಡರು ಬಂದು 6 ತೊಗೋಬೇಕು. ಆಮೇಲೆ ಆರ್ಮೋಲ್ ಡೌನು ನಾವು ಆರ್ಮೋನಲ್ ಇದನ್ನು ನಾವು 6 ತೊಗೊಂಡಿದ್ದೀನಿ, 6 ಇಂಚ್ ತೊಗೊಂಡಿದ್ದೀನಿ. ಈಗ ಡಾಟ್ಸ್ನ ನಾವು ಕೂಡಿಸ್ಕೋಬೇಕು. ಸ್ಟ್ರೈಟಾಗೆ ಒಂದು ಗೆರೆನ ಲೈನ್ ಹಾಕಬೇಕು. ಆಮೇಲೆ ಈ ಕಡೆ ಒಂದು ಲೈನ್ ಹಾಕಬೇಕು. ಆಮೇಲೆ ನೆಕ್ ಹತ್ರ ಒಂದು ಲೈನ್ ಹಾಕಬೇಕು. ಆಮೇಲೆ ಬ್ಯಾಕಿಗೆ ಒಂದು ಲೈನು, ಫ್ರಂಟಿಗೆ ಒಂದು ಲೈನು, ಸ್ಟ್ರೈಟಾಗೆ ಗೆರೆ ಹಾಕಬೇಕು. ಈಗ ನಾನು ಫ್ರಂಟನ್ನು ಫಸ್ಟು ಬ್ಯಾಕ್ನ ಶೇಪ್ ತೆಗಿತೀನಿ, ಆಮೇಲೆ ಫ್ರಂಟ್ನ ಶೇಪ್ ತೆಗಿತೀನಿ. ಇದು ನನ್ನ ಅಮ್ಮಂಗೆ ಸ್ಟಿಚ್ ಮಾಡ್ತಿರೋದ್ರಿಂದ ಹಿಂದೆನೂ 6 ತೊಗೊಂಡಿದ್ದೀನಿ, ಮುಂದೆನೂ 6 ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಬೇರೆ ಬೇರೆ ತೊಗೊಂಡಿದ್ದೆ, ಆದರೆ ಕಟ್ ಮಾಡಬೇಕಾದ್ರೆ ಎರಡೂ ಒಂದೇ ತೊಗೊಂಡೆ. ಅದು ಜಾಸ್ತಿ ಡೀಪ್ ಇರಬಾರ್ದು ನೆಕ್ಕು, ಹಿಂದೆ ಹಾಗೆ ಮುಂದೆ. ಹಾಗಾಗಿ ಹಿಂದೆ 6ನೇ ತೊಗೊಂಡಿದ್ದೀನಿ, ಮುಂದೆ 6ನೇ ತೊಗೊಂಡಿದ್ದೀನಿ. ನಾನು ಆರ್ಮೋಲ್ನ ಈ ರೀತಿ ಶೇಪ್ ಕೊಟ್ಕೋಬೇಕು. ನೀವು ಒಟ್ಟಿಗೆ 2 ಬ್ಯಾಕು ಫ್ರಂಟು ಒಂದೇ ಸಲಕ್ಕೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಫ್ರಂಟ್ ಸಪ್ರೇಟ್ ಮಾಡಿ ಆರ್ಮೋಲ್ನ ಒಂದು 1/2 ಇಂಚು ಒಳಗಡೆ ಶೇಪ್ ತೆಗೆದು ಕಟ್ ಮಾಡ್ಕೋಬೇಕು. ನಾನು ಈ ರೀತಿ ಎಲ್ಲ ಹಾಕ್ಕೊಂಡು ಲೈನ್ ಹಾಕ್ಕೊಂಡು ಈಗ ಕಟಿಂಗ್ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗು ಬ್ಲೌಸ್ನ ನಾನು ಹೊಲಿಯೋದು ಕಲಿತಾ ಇರೋದು, ಕಲಿಯೋಣ ಅಂತ ಹೇಗೆ ಬರುತ್ತೆ ಅಂತ. ಸ್ಟಾರ್ಟಿಂಗ್ ಎಲ್ಲ ಬರ್ತಿದ್ದಿಲ್ಲ ನನಗೆ, ಈಗ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಆದರೆ ಇನ್ನೂ ಸ್ಟಿಚ್ ಎಲ್ಲ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನಾನಿನ್ನೂ ಕಲಿಬೇಕು. ಸ್ಟಾರ್ಟಿಂಗ್ ಇದನ್ನ ಕಲಿತಾ ಇದ್ದೀನಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಸ್ವಲ್ಪ ಅಳತೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿನೇ, ಅಲ್ಲಿ ನಾನು ಎಡ್ಜಿರೋದ್ರಿಂದ ಅದು ಜಾಸ್ತಿನೇ ಇದೆ, 15ಕ್ಕಿಂತ ಜಾಸ್ತಿನೇ ಇದೆ ಲೆಂತು. ಅಲ್ಲಿ ಲಾಸ್ಟಲ್ಲಿ ಎಡ್ಜಿರೋದ್ರಿಂದ ನಾನು ವೇಸ್ಟ್ ಮಾಡಬಾರ್ದು. ಲಾಸ್ಟಿಗೆ ಸೊಂಟದಲ್ಲಿ ಮಡಿಚಿ ನಾವು ಹೊಲಿತೀವಲ್ಲ, ಫೋಲ್ಡ್ ಮಾಡಿ ಹೊಲಿಯೋಕ್ಕೆ ಬರುತ್ತೆ, ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂತ ನಾನು ಅದನ್ನ ಕಟ್ ಮಾಡಿಲ್ಲ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಣ ಅಂತ. ಅದು ಎಡ್ಜಲ್ಲ, ಹಂಗಾಗಿ ಅದು ವೇಸ್ಟ್ ಆಗುತ್ತೆ ಅಂತ ನಾನು ಎಳೆ ಬಿಚ್ಚುತ್ತೆ ಅಂತ ಕಟ್ ಮಾಡಿಲ್ಲ. ಈಗ ಸ್ಟ್ರೈಟಾಗಿ ಇಲ್ಲಿ ಕಟ್ ಮಾಡಿಕೊಂಡು ಆರ್ಮೋಲ್ನ ಕಟ್ ಮಾಡ್ಕೋಬೇಕು. ಮಾರ್ಕ್ ಇರುತ್ತಲ್ಲ, ಮಾರ್ಕ್ ಹೊರಗಡೆನೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಆದ್ರೂ ಮಾರ್ಜಿನ್ಗೆ ಅಂತ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ಹೊಲಿಯೋದನ್ನು ಸ್ವಲ್ಪ ನಾವು ಜಾಸ್ತಿನೇ ಇಟ್ಕೋಬೇಕು. ಆದರೆ ನನಗೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಒಂದು 5 ಬ್ಲೌಸ್ನ ಹೊಲ್ದಿದ್ದೀನಿ, ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸಿದೆ ನನ್ನ ಪ್ರಕಾರ. ಈ ರೀತಿ ಬ್ಯಾಕು ಫ್ರಂಟು ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ.
ನೋಡಿ ಈಗ ಇದು ರೆಡಿ ಆಯಿತು. ಆಮೇಲೆ ನಾನು ಫ್ರಂಟ್ ನೆಕ್ನ ಬೇರೆ ಮಾಡ್ಕೊಂಡಿದ್ದೀನಿ. ಬೇರೆ ಮಾಡಿಕೊಂಡು ಕರೆಕ್ಟಾಗಿ ಮೇಲಿಂದ ಶೋಲ್ಡರಿಂದ 12 ಇಂಚಿಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಅಂದರೆ ಫ್ರಂಟಿನ ಬೇರೆ ಬರುತ್ತಲ್ಲ ಕಟ್ಟಿಂಗು, ಹಂಗಾಗಿ. ಆಮೇಲೆ 12 ಇಂಚಿಗೆ ಮಾರ್ಕ್ ಹಾಕಿದ್ಮೇಲೆ ನಾವು 15 ಇಂಚು ತೊಗೊಂಡಿದ್ವಲ್ಲ, 15 ಇಂಚಿಂದ ಮೇಲ್ಗಡೆ 5 ತಗೋಬೇಕು. 5 ಇಂಚು ಮಾರ್ಕ್ ಮಾಡ್ಕೋಬೇಕು. ನಾವು 15 ಇಂಚು ಲೆಂತ್ ತೊಗೊಂಡಿರ್ತೀವಲ್ಲ, ಅಲ್ಲಿಗೆ ನಾನು ಗೊತ್ತಾಗಲಿ ಅಳತೆ ಅಂತ ಒಂದು ಲೈನ್ ಹಾಕ್ತಾಯಿದ್ದೀನಿ. ಅಲ್ಲಿಂದ ಮೇಲ್ಗಡೆ ನಾವು 5 ತಗೋಬೇಕು. ಇಲ್ಲಿ ಈ ಕಡೆ ಪಟ್ಟಿ ನಾವು ಇದನ್ನು ಕಟ್ ಮಾಡ್ತಾ ಇರೋದು, ನಾನಿಲ್ಲಿ ಈ ಕಡೆ 3.5 ತೊಗೊತಾ ಇದ್ದೀನಿ. ನನಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಹಂಗಾಗಿ ಇನ್ನೊಂದು ಸಲ ಅಳತೆ ತೊಗೊಂಡೆ. ಕೆಳಗಡೆಯಿಂದ ನಾವು 15 ಲೆಂತ್ ತೊಗೊಂಡಿದ್ದೀವಲ್ಲ, ಕೆಳಗಡೆಯಿಂದ ಮೇಲಕ್ಕೆ 5 ತೊಗೋಬೇಕು. 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಬಂದುಬಿಟ್ಟು 3.5 ತೊಗೋಬೇಕು. ಆಮೇಲೆ ಪಟ್ಟಿಗೆ ಕ್ರಾಸಾಗಿ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಲ್ಲ, ಹಂಗಾಗಿ ಆರ್ಮೋಲ್ ಕೆಳಗಡೆಯಿಂದ ಇದೆಲ್ಲ ನಾನು ಅಳತೆ ಮಾಡ್ಕೊತಾ ಇದ್ದೀನಲ್ಲ, ಅಲ್ಲಿಂದ ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಹಿಂಗೆ ಕ್ರಾಸಾಗೆ ಸ್ವಲ್ಪ ಲೈನ್ ಹಾಕ್ಕೋಬೇಕು. ಅದು ಪಟ್ಟಿ ಈ ರೀತಿ ಶೇಪ್ ಇರುತ್ತಲ್ಲ, ಕೆಳಗಡೆ ಪಟ್ಟಿ ಹಚ್ಚೋದು, ಅದಕ್ಕೆ ಸ್ವಲ್ಪ ಈ ರೀತಿ ಶೇಪ್ ಕ್ರಾಸಾಗಿ ಶೇಪ್ ಮಾಡ್ಕೋಬೇಕು. ಇದು ನನಗೆ ಅಷ್ಟಾಗಿ ಪರ್ಫೆಕ್ಟಾಗಿ ಅಳತೆ ಮಾಡ್ಕೊಳಕ್ಕೆ ಬರಲ್ಲ. ಒಂದು ಅಂದಾಜು ಮೇಲೆ ನಾನು ಮಾಡ್ಕೋತಾ ಇದ್ದೀನಿ. ಅಂದರೆ ಎಲ್ಲಿಂದ ಎಲ್ಲಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆ ಪ್ರಕಾರ ಇಂತಿಂಥದ್ದು ಇಷ್ಟಿಷ್ಟೇ ತೊಗೋಬೇಕು ಅಂತ ಅಷ್ಟಕ್ಕೊಂದು ಡೀಪಾಗಿ ಗೊತ್ತಿಲ್ಲ, ಬಟ್ ಅಂದಾಜಲ್ಲೇ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಆರ್ಮೋಲಲ್ಲಿ ಫ್ರಂಟ್ ಭಾಗ ಸ್ವಲ್ಪ ಒಳಗಡೆ ಬರಬೇಕಲ್ಲ, ಆರ್ಮೋಲಲ್ಲಿ ಸ್ವಲ್ಪ ಈ ರೀತಿ ಶೇಪ್ ಕೊಟ್ಕೋಬೇಕು. ನಾನು ಕೊಟ್ಕೊಂಡಿದ್ದೀನಲ್ಲ, ಒಂದು ಅರ್ಧ ಇಂಚು ಒಳಗಡೆ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಮಾತ್ರ ಕಟ್ ಮಾಡ್ಕೋಬೇಕು. ಇದನ್ನು ಫ್ರಂಟ್ ಪಾರ್ಟ್ ಮಾತ್ರ 1/2 ಇಂಚ್ ಒಳಗಡೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು, ಶೇಪ್ ಹಾಕ್ಕೊಂಡು. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯ ನೆಕ್ಕಿ ಇರೋದ್ರಿಂದ ಸ್ವಲ್ಪ ಕಟ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಯಿತು ನನಗೆ. ಅಷ್ಟಕ್ಕೊಂದು ಪರ್ಫೆಕ್ಟ್ ಬರಲ್ಲ ನನಗೆ ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ. ಆದ್ರೂ ಸ್ವಲ್ಪ ಕಲಿತಾ ಮುಂದೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಶೇಪ್ನ ಈ ರೀತಿ ಚೆನ್ನಾಗಿ ಇನ್ನೊಂದು ತಿದ್ಕೊಂಡು, ನಿಮಗಿನ್ನೂ ಸರಿ ಬರಲಿಲ್ಲ ಅಂತಂದರೆ ನಾನು ಪೇಪರ್ ಕಟ್ಟಿಂಗ್ ಮಾಡ್ಕೊತೀನಿ. ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಅಳತೆನ ಬ್ಲೌಸ್ ಮೇಲಿಟ್ಟು ಕಟ್ ಮಾಡ್ಕೊತೀನಿ ನಾನು. ಈ ರೀತಿ ಪಟ್ಟಿನ ನಾನು ಫ್ರಂಟ್ ಬ್ಯಾಕ್ ಬಿಟ್ಟು ಫ್ರಂಟ್ ಪಾರ್ಟ್ ಮಾತ್ರ ಈ ರೀತಿ ಪಟ್ಟಿನ ಕಟ್ ಮಾಡ್ಕೋಬೇಕು.
ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದು ಪಟ್ಟಿದು ಕೆಳಗಡೆ ಸ್ವಲ್ಪ ಮಾರ್ಜಿನ್ನು ಅಂತ ಜಾಸ್ತಿನೇ ಇದೆ, ಯಾಕೆಂದರೆ ಎಡ್ಜ್ ಇರೋದ್ರಿಂದ ಎಳೆ ಬಿಚ್ಚುತ್ತೆ ಅಂತ ಕಟ್ ಮಾಡ್ಕೊಂಡಿಲ್ಲ. ಹೊಲಿಬೇಕಾದ್ರೆ ಈ ರೀತಿ ಫೋಲ್ಡ್ ಮಾಡಿ ಹೊಲಿಯೋಣ ಅಂತ ಬಿಟ್ಟಿದ್ದೀನಿ ನಾನು. ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡಬೇಕು ಫ್ರಂಟ್ ಪಾರ್ಟಿಗೆ. ಇದನ್ನು ಇದು ಬೆಲ್ಟು. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ಲೀವ್ ಲೆಂತ್ನ ಸಿಂಗಲ್ ಫೋಲ್ಡ್, ಡಬಲ್ ಫೋಲ್ಡು ಇದು ಸಾಲ್ಟೇಜ್ ಇರೋದ್ರಿಂದ ನಾನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಲಿಲ್ಲ, ಸಿಂಗಲ್ ಫೋಲ್ಡೇ ಮಾಡಿಕೊಂಡು ಬ್ಲೌಸ್ ಸ್ಲೀವ್ನ ಕಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಂದುಬಿಟ್ಟು ಲೆಂತು 9 ತೊಗೊಂಡಿದ್ದೀನಿ, ಸ್ಲೀವ್ ಲೆಂತು 9 ತೊಗೊಂಡಿದ್ದೀನಿ. ಸ್ಲೀವ್ ಡೌನ ನಾನು 7 ತೊಗೊಂಡಿದ್ದೀನಿ. ಹಾಗೆ 7 ಅಲ್ಲಿಂದ ಅಲ್ಲಿಗೆ 7 10ಗೆ ನಡುವೆ ಎಲ್ಲಿಗೆ ಮಾರ್ಕ್ ಬರುತ್ತೋ ಟೇಪನ್ನ ಅರ್ಧವಾಗಿ ಇಟ್ಕೊಂಡು ಆ ರೀತಿ ಮಧ್ಯೆ ಇಟ್ಕೊಂಡು ಈ ರೀತಿ ಶೇಪ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಬ್ಯಾಕ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಿಕೊಂಡು, ಆಮೇಲೆ 2 ಸ್ಲೀವ್ನ ಈ ರೀತಿ ಒಂದ್ರ ಮೇಲೆ ಒಂದೇ ಹಾಕ್ಕೊಂಡು ಒಂದು ಕಡೆ ಸೈಡ್ ಮಾತ್ರ ನಾವು 1/2 ಇಂಚ್ ಒಳಗಡೆ ಈ ರೀತಿ ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಅಲ್ಲಿ ಸ್ವಲ್ಪ ಮಿಸ್ ಆಯಿತು, ಅದು ವಿಡಿಯೋ ಆಗಿದೆ ಅಂತ ಅಂದ್ಕೊಂಡೆ, ಅದು ಸ್ವಲ್ಪ ಮಿಸ್ ಆಯಿತು. ನನ್ನನ್ನು ನೋಡಿ ನೀವೇನು ಬ್ಲೌಸ್ ಕಟ್ ಮಾಡಬೇಡಿ, ಜಸ್ಟ್ ವಿಡಿಯೋ ಅಷ್ಟೇ ಮಾಡ್ತಾ ಇರೋದು. ನನಗೆ ಅಷ್ಟಾಗಿ ಬ್ಲೌಸ್ ಕಟ್ಟಿಂಗ್ ಬರಲ್ಲ, ಹಂಗಾಗಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದಷ್ಟೇ ನಾನು ವಿಡಿಯೋ ಮಾಡಿರೋದು. ನನ್ನ ವಿಡಿಯೋ ನೋಡ್ಕೊಂಡು ಮತ್ತು ಯಾರು ಬ್ಲೌಸ್ ಕಟ್ಟಿಂಗ್ ಮಾಡಬೇಡಿ. ನಾನು ಹೊಲ್ದ ಮೇಲೆ ಹೇಗಿರುತ್ತೆ ಅಂತ ಸ್ಟಿಚ್ ಮಾಡಿದ ಮೇಲೆ ತೋರಿಸ್ತೀನಿ. ಇದು ನಂದು ಕಟ್ಟಿಂಗ್ ವಿಡಿಯೋ ಇಷ್ಟೇ. ಸ್ಲೀವ್ ಕಟ್ ಮಾಡಿಕೊಂಡೆ, ಹಾಗೆ ಫ್ರಂಟ್ ಬ್ಯಾಕು ಕಟ್ ಮಾಡಿಕೊಂಡೆ, ಆಮೇಲೆ ಕೆಳಗಡೆ ಪಟ್ಟಿನೂ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ಫ್ರಂಟು. ಇಷ್ಟೇ ಇವತ್ತಿನ ವಿಡಿಯೋ, ಕಟ್ಟಿಂಗ್ ವಿಡಿಯೋ. ನೆಕ್ಸ್ಟು ಸ್ಟಿಚ್ ಮಾಡೋದು ವಿಡಿಯೋ ಮಾಡೋಕ್ಕಾದರೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಹೊಲ್ದಿರೋದಂತೂ ಡೆಫಿನೆಟಾಗಿ ತೋರಿಸ್ತೀನಿ, ಸ್ಟಿಚ್ ಮಾಡಿರೋದು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. Thank you for watching the video.